ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಭ ಲಗ್ನ ಭಾಗ 7. ನಂದಿನಿ ಮತ್ತು ಸಿದ್ಧಾರ್ಥ್ ಹಾಗೆ ಅರಕಲಗೂಡು ಪ್ರವಾಸವನ್ನು ನೋಡಿಕೊಂಡು ಯಶಸ್ವಿಯಾಗಿ ಮನೆಗೆ ಮರಳ್ತಾರೆ. ಮರುದಿನದಿಂದಲೇ ಮದುವೆ ಶಾಸ್ತ್ರಗಳು ಶುರುವಾಗಿರ್ತವೆ. ಹಳದಿ, ಮೆಹಂದಿ, ಸಂಗೀತ ಎಂದು ಹೀಗೆ ಪ್ರತಿ ಸಂಭ್ರಮವೂ ಒಂದು ಹಬ್ಬದಂತೆ ಜರುಗುತ್ತದೆ. ಮದುವೆ ಮುಹೂರ್ತ ಮುಂಜಾನೆ ಇರೋದರಿಂದ ಹಿಂದಿನ ರಾತ್ರಿಯೇ ರಿಸೆಪ್ಷನ್ ಇಟ್ಕೊಂಡಿರ್ತಾರೆ. ಮದುವೆ ಮಂಟಪದ ಮೇಲೆ ಕುಳಿತಿರುವ ನಂದಿನಿ ಜೀರಿಗೆ ಬೆಲ್ಲ ಇಟ್ಮೇಲೆ ತೆರೆ ಸರಿದಾಗ ತನ್ನ ಎದುರುಗಡೆ ಇದ್ದಂತಹ ಸಿದ್ಧಾರ್ಥನನ್ನು ನೋಡಿ ಹಾಗೆಯೇ ಸ್ತಬ್ಧಳಾಗಿ ಬಿಡ್ತಾಳೆ. ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ ಆಗ್ತವೆ ಅನ್ನೋ ಮಾತು ನಿಜವೇನೋ ಎಂದು ಅವಳಿಗೆ ಆಗ ಅನಿಸುತ್ತೆ. ತನ್ನ ಪಕ್ಕದಲ್ಲಿ ಕುಳಿತಿರುವ ನಂದಿನಿಗೆ ಮಾತ್ರ ಕೇಳಿಸುವಂತೆ ಸಿದ್ಧಾರ್ಥ್ ತುಂಬ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ, ಮುದ್ದಾಗಿದೆಯಾ ಅಂತ ಹೇಳ್ತಾನೆ ನಂದಿನಿಗೆ. ಅವನ ಮಾತು ಕೇಳಿ ನಂದಿನಿ ನಾಚಿ ನೀರಾಗ್ತಾಳೆ. ನಾಚಿಕೆಯಲ್ಲಿ ಇನ್ನಷ್ಟು ಮುದ್ದಾಗಿ ಕಾಣ್ತಾ ಇರುವ ನಂದಿನಿಯನ್ನು ನೋಡಿ ಸಿದ್ಧಾರ್ಥ್ ಥ್ಯಾಂಕ್ ಗಾಡ್ ನೀನು ಇದೆಯಲ್ಲಪ್ಪ ಅಂತ ದೇವರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಧನ್ಯವಾದವನ್ನು ಹೇಳ್ತಾನೆ. ಮೇಲೆ ನೋಡ್ತಾ ಇನ್ನೂ ಮಾಂಗಲ್ಯ ಧಾರಣೆ ಸಮಯ ಆಗಿಬಿಟ್ಟಿತ್ತು. ಸಿದ್ಧಾರ್ಥ್ ಕೈ ಅವಳ ಕುತ್ತಿಗೆಯ ಹಿಂದೆ ತಗಲಿದಾಗ ಅವಳಲ್ಲಿ ಏನೋ ಒಂದು ಹೊಸ ಸಂಚಲನ. ಅವನ ಸ್ಪರ್ಶ ಅವಳಿಗೆ ಕಿರಿಕಿರಿಗಿಂತ ಹೆಚ್ಚಾಗಿ ಮಧುರವಾದ ಅನುಭವವನ್ನು ನೀಡುತ್ತೆ. ಆ ಕ್ಷಣದಲ್ಲಿ ತಲೆ ಎತ್ತಿ ನೋಡಿದ ನಂದಿನಿಗೆ ತನ್ನ ತಂದೆ ತಾಯಿಯ ಕಣ್ಣಲ್ಲಿ ಆನಂದ ಬಾಷ್ಪ, ತನ್ನವರೆಲ್ಲರ ಮುಖದಲ್ಲಿನ ಸಂತೋಷ ಕಂಡು ಅವಳ ಕಣ್ಣಲ್ಲೂ ಕೂಡ ನೀರು ತುಂಬಿ ಬರುತ್ತೆ. ತಂದೆ ತಾಯಿಯ ಸಂತೋಷ, ಬಂಧು ಮಿತ್ರರ ಆರೈಕೆ ನಡುವೆ ವೈಭವವಾಗಿ ನಡೀತಾ ಇರುವ ಸಿದ್ಧಾರ್ಥ್ ನಂದಿನಿಯರ ಮದುವೆಯೇ ಅರೇಂಜ್ ಮ್ಯಾರೇಜ್. ಅಂದರೆ ಗುರು ಹಿರಿಯರು ನಿಶ್ಚಯಿಸಿದಂತಹ ಮದುವೆ. ಈ ವಿವಾಹದಲ್ಲಿರುವ ಮಾಧುರ್ಯಕ್ಕೆ ಸಾಕ್ಷಿಯಾಗುತ್ತದೆ. ತಾವು ತೋರಿಸಿದ ಹಾದಿಯಲ್ಲಿ ಆನಂದವಾಗಿ ಹೆಜ್ಜೆ ಹಾಕುವ ಮಕ್ಕಳಿಗಿಂತ ಬೆಲೆ ಬಾಳುವ ವರವನ್ನು ಯಾವ ಪೋಷಕರು ತಾನೇ ಬಯಸ್ತಾರೆ. ತನಗೇನು ಬೇಕು ಎಂದು ತನಗಿಂತ ಚೆನ್ನಾಗಿ ತಿಳಿದಿರುವ ಪೋಷಕರಿಗಿರುವ ಮಕ್ಕಳಿಗಿಂತ ಅದೃಷ್ಟವಂತರು ಬೇರೆ ಯಾರಿದ್ದಾರೆ ಅಲ್ವಾ. ಅಂದಿನಿಂದ ಅವಳು ನಂದಿನಿ ಸಿದ್ಧಾರ್ಥ್ ಆಗಿ ಬದಲಾಗ್ತಾಳೆ. ಸತ್ಯನಾರಾಯಣ ವ್ರತ ಮುಗಿದ ನಂತರ ತನ್ನ ಕೋಣೆಗೆ ಬಂದ ನಂದಿನಿ ಆ ಕೋಣೆಯನ್ನೆಲ್ಲ ನೋಡ್ತಾ, ಇನ್ನು ಆ ಮನೆಯಲ್ಲಿ ನಾನು ಬೇರೆ ಮನೆ ಹುಡುಗಿಯಾಗ್ಬಿಟ್ನಾ ಎಂಬ ಆಲೋಚನೆಯಿಂದ ಮನಸ್ಸು ಭಾರವಾಗುತ್ತೆ ನಂದಿನಿಗೆ. ಹಾಗೆಯೇ ಬಾಲ್ಕನಿಯಲ್ಲಿ ಕುಳಿತು ಸಣ್ಣವಳಿದ್ದಾಗಿಂದ ತನ್ನ ವಸ್ತುಗಳನ್ನು ಬಚ್ಚಿಟ್ಟಿದ್ದ ದೊಡ್ಡ ರಟ್ಟಿನ ಪೆಟ್ಟಿಗೆಯನ್ನು ತೆರೀತಾಳೆ. ತನ್ನ ಬಾಲ್ಯದ ವಸ್ತುಗಳು, ಕಾಲೇಜು ದಿನಗಳ ಫೋಟೋಗಳು, ತನಗೆ ಬಂದ ಲವ್ ಲೆಟರ್ಗಳು, ಸ್ಕೂಲ್ನಲ್ಲಿ ಬಂದ ಪ್ರೈಸ್ಗಳು ಎಲ್ಲವನ್ನ ನೋಡ್ತಾ ತನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾಳೆ ನಂದಿನಿ. ಕಾಲ ಎಷ್ಟು ವೇಗವಾಗಿ ಕಳೆದು ಹೋಯಿತು ಅಂದ್ಕೊಳ್ತಾ ಮನೆಯಲ್ಲೆಲ್ಲ ಅಡ್ಡಾಡ್ತಾ ಆ ಮನೆಯೊಂದಿಗಿನ ತನ್ನ ಅನುಬಂಧವನ್ನು ನೆನೆದು ಕಣ್ಣೀರು ಹಾಕ್ತಾಳೆ ನಂದಿನಿ. ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ತಾರೋ ಎಂದು ಮೇಲೆ ಮಹಡಿಗೆ ಹೋಗ್ತಾಳೆ. ಅಲ್ಲಿನ ಉಯ್ಯಾಲೆಯಲ್ಲಿ ಕುಳಿತು ತಾನು ಇಷ್ಟಪಟ್ಟು ತಂದು ಬೆಳೆಸಿದಂತಹ ಗಿಡಗಳನ್ನು, ಆ ಸುಂದರವಾದ ವಾತಾವರಣವನ್ನು ನೋಡಿ ತನಗೆ ತಿಳಿಯದೆಯೇ ಅಳು ಬಂದುಬಿಡುತ್ತೆ ಅವಳಿಗೆ. ಎದುರಿಗಿರುವ ಸಾಗರದ ಅಲೆಗಳ ಸೌಂದರ್ಯವನ್ನು ನೋಡ್ತಾ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಳ್ಳಲು ಪ್ರಯತ್ನಿಸ್ತಾಳೆ. ಅಷ್ಟರಲ್ಲಿ ನಂದಿನಿ ಎಂಬ ಕರೆಯನ್ನು ಕೇಳಿ ಕಣ್ಣು ಒರೆಸ್ಕೊಂಡು ಹಿಂದಕ್ಕೆ ತಿರುಗ್ತಾಳೆ. ಏನಮ್ಮ ಇಲ್ಲಿ ಒಬ್ಬಳೇ ಏನು ಮಾಡ್ತಿದೀಯಾ? ಎಲ್ಲರೂ ಕೆಳಗಡೆ ಇದ್ದಾರೆ ಅಲ್ವಾ? ನಿಮ್ಮ ಅತ್ತೆಯವರು ನಿನ್ನನ್ನೇ ಹುಡುಕ್ತಾ ಇದ್ದಾರೆ ಎನ್ನುತ್ತಾ ಗೀತಾ ಬಂದು ಅವಳ ಪಕ್ಕದಲ್ಲೇ ಕುಳಿತುಕೊಳ್ತಾಳೆ. ಸರಿ ಬಿಡು, ಇನ್ನು ಹೇಗೂ ಅಲ್ಲೇ ಇರಬೇಕಲ್ಲ ಅಂತಾಳೆ ನಂದಿನಿ. ಎದುರಿಗಿರುವ ಸಮುದ್ರದ ಕಡೆ ನೋಡ್ತಾ ನಂದಿನಿ ಯಾಕೆ ಹೀಗಿದ್ದಾಳೆ ಎಂದು ಅರ್ಥವಾಗಿ ಗೀತಾ ಅವಳ ಕೈ ಹಿಡಿದು, ನೀನು ಹೋಗ್ತಾ ಇರೋದು ನಿನ್ನ ಗಂಡನ ಮನೆಗೆ ತಾನೇ, ಅಲ್ಲಿ ನಿನ್ನನ್ನು ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗೆ ಶ್ಯಾಮಲಾ ಅಮ್ಮ ಮತ್ತು ನಿಮ್ಮ ಯಜಮಾನರಿಗೆ ಅಮ್ಮನಿಗೆ ಹೆಣ್ಮಕ್ಳೇ ಇಲ್ಲ ಅಲ್ವಾ, ಇನ್ನೂ ಅಲ್ಲಿ ನಿಂದೇ ರಾಜ್ಯಭಾರ ಅಂತಾಳೆ. ಗೀತಾ ಮಾತನಾಡ್ತಾ ಇರುವಾಗಲೇ ನಂದಿನಿ ಕಣ್ಣಿಂದ ನೀರು ಹರಿದು ಬರುತ್ತೆ. ಗೀತಾಳನ್ನು ತಬ್ಕೊಂಡು ಅಳ್ತಾಳೆ. ಗೀತಾ ಅವಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರೂ ಕೂಡ ನಂದಿನಿ ಅಳ್ತಾನೆ ಇರ್ತಾಳೆ. ಸುಮ್ಮನೆ ಇರು ನಂದಿನಿ, ನಿನಗೆ ಯಾವಾಗ ಬೇಕೋ ಆವಾಗ ಇಲ್ಲಿಗೆ ಬರಬಹುದು. ಇದು ನಿನ್ನ ಮನೆ ಅಲ್ವಾ, ಯಾಕೆ ಅಳೋದು ಹೇಳು. ನೀನು ಹೋಗುವ ಮನೆಯಲ್ಲಿ ಇದಕ್ಕಿಂತ ಹೆಚ್ಚು ಪ್ರೀತಿ ನಿನಗೆ ಸಿಗುತ್ತೆ ಕಣೆ. ಸಿದ್ಧಾರ್ಥ್ಗೆ ನೀನಂದರೆ ತುಂಬ ಇಷ್ಟ ಗೊತ್ತಾ ಎಂದು ಗೀತಾ ಸಮಾಧಾನ ಮಾಡ್ತಾಳೆ. ಬಹಳ ಸಂಕಟವಾಗ್ತಾ ಇದೆ ಅದಕ್ಕೆ. ನಿಮ್ಮನ್ನೆಲ್ಲ ಬಿಟ್ಟು ಹೋಗಲು ಮನಸ್ಸೇ ಇಲ್ಲ. ಈ ಮನೆಯನ್ನೇ ನೋಡ್ತಾ ಇದ್ದರೆ ಅಪ್ಪ ಆಗಲೇ ನಾನು ಈ ಮನೆಯಿಂದ ಬೇರೆಯವಳಾಗ್ಬಿಟ್ನೇನೋ ಅಂತ ಅನಿಸಿ ನೋವಾಗ್ತಾ ಇದೆ ಎಂದು ನಂದಿನಿ ಗೋಳಾಡ್ತಿರ್ತಾಳೆ.
ಗೀತಾ ಹೇಳ್ತಾಳೆ, ಯಾರು ಹೇಳಿದರು ನೀನು ಬೇರೆಯಾಗಿದ್ದೀಯಾ ಎಂದು? ಇದು ನಿನ್ನ ಮನೆ, ಮದುವೆಯಾದರೆ ಯಾರೂ ಪರರಿಯಾಗೋದಿಲ್ಲ. ನಂದಿನಿ, ನಿನಗೆ ಈಗ 2 ಮನೆಗಳಿರ್ತವೆ. ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಅದೇ ಹೆಣ್ಮಕ್ಳಿಗಿರುವ ಅದೃಷ್ಟ ಕಣೆ. ನಾನು ಮೊದಲಿಗೆ ಹೀಗೆ ಸಂಕಟಪಟ್ಟಿದ್ದೆ. ಆಮೇಲೆ ವಿಷಯ ತಿಳಿಯಿತು. ಮದುವೆಯಾದರೆ ಸ್ವಂತ ಮನೆ ಪರಾಯಿಯಾಗೋದಿಲ್ಲ, 2ನೇ ಸ್ವಂತ ಮನೆ ಸಿಗುತ್ತದೆ. ಅಳಬೇಡಮ್ಮ, ನಿನಗೆ ಯಾವಾಗ ಬರಬೇಕು ಅನಿಸುತ್ತೋ ಆಗ ಬಂದುಬಿಡು ಎಂದು ಸಮಾಧಾನಿಸ್ತಾಳೆ. ಅಷ್ಟರಲ್ಲಿ ಮಹಾದೇವ್ ಅವರ ಅಣ್ಣನ ಪತ್ನಿ ಬಂದು, ಇಲ್ಲಿದ್ದೀರಾ? ಮನೆ ತುಂಬ ಹುಡುಕ್ತಾ ಇದ್ದೇನೆ, ಬೇಗ ಕೆಳಗಡೆ ಬನ್ನಿ, ಕರೀತಾ ಇದ್ದಾರೆ ಎನ್ನುತ್ತಾ ನಂದಿನಿ ಗೀತಾಳ ಮಡಿಲಲ್ಲಿ ಮಲಗಿರೋದನ್ನು ನೋಡಿ, ಏನಾಯಿತು ಗೀತಾ ಅಂತ ಕೇಳ್ತಾರೆ. ಏನೂ ಇಲ್ಲ ಅತ್ತೆ, ಸ್ವಲ್ಪ ಸುಸ್ತಾಗಿ ಮಲಗಿದಾಳೆ ಅಷ್ಟೇ. ನಾನು ಕರ್ಕೊಂಡು ಬರ್ತೀನಿ, ನೀವು ಹೋಗಿರಿ ಎಂದು ಹೇಳಿ ಅವರನ್ನು ಕಳಿಸ್ತಾಳೆ. ಬಳಿಕ ನಂದಿನಿಯನ್ನು ಎಬ್ಬಿಸಿ, ತುಂಬ ಹೊತ್ತಾಯಿತು, ಎಲ್ಲರೂ ಕಾಯ್ತಾ ಇದ್ದಾರೆ, ಬಾ ಕೆಳಗಡೆ ಅಂತಾಳೆ. ದಿಗಿಲಾಗಿರುವ ನಂದಿನಿಯನ್ನು ನೋಡಿ, ನಿನ್ನೆ ಮದುವೆಯಾದ ಹುಡುಗಿ ಎಷ್ಟು ಕಳಕಳಿಯಾಗಿ ಕಾಣಬೇಕು, ನೀನು ನೋಡಿದ್ರೆ ಪೇಷಂಟ್ ತರಹ ಇದೆಯಲ್ಲ, ಅಳು ಮುಖ ಮಾಡಿಕೊಂಡು ಅಡ್ಡಾಡಿದರೆ ಎಲ್ಲರೂ ಏನು ಅಂದ್ಕೊಳ್ತಾರೆ ಹೇಳು, ಬೇಗ ಹೋಗಿ ಫ್ರೆಶ್ ಬಾ ಅಂತ ಅವಳ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ನಂದಿನಿ ಫ್ರೆಶ್ ಆಗಲು ಒಳಗಡೆ ಹೋಗಿ ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ನೋಡ್ಕೊಳ್ತಾಳೆ. ಕುತ್ತಿಗೆಯಲ್ಲಿ ಹಳದಿ ದಾರ, ಕರಿಮಣಿ, ಕೈಯಲ್ಲಿ ಗೋರಂಟಿ, ಕಣ್ಣಿಗೆ ಹಾಕಿದ ಕಾಡಿಗೆ, ಎಲ್ಲಕ್ಕಿಂತ ಹೊಸದಾಗಿ ಕಾಣ್ತಾ ಇರುವ ಹಣೆಯ ಮೇಲಿನ ಸಿಂಧೂರ. ಬೆಳಗಿನ ಪೂಜೆಯಲ್ಲಿ ಸಿದ್ಧಾರ್ಥ್ ಅವಳ ಹಣೆಗೆ ಇಟ್ಟ ಸಿಂಧೂರವನ್ನೇ ಮುಟ್ತಾ ಸಿದ್ಧಾರ್ಥ್ನನ್ನು ನೆನಪಿಸ್ಕೋತಾಳೆ. ನಿಜವಾಗಿಯೂ ಅವನು ಒಳ್ಳೆಯವನೇ ಇರಬಹುದು. ಇಷ್ಟು ಕಡಿಮೆ ಸಮಯದಲ್ಲಿ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನಾನೇ ಅವನ ಬಗ್ಗೆ ಏನೂ ಕೂಡ ತಿಳ್ಕೊಂಡಿಲ್ಲ ಎಂದು ಅಂದ್ಕೋತಾ, ಅಷ್ಟರಲ್ಲಿ ಬೇಗ ಬಾ, ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಮತ್ತೆ ಗೀತಾ ಅವಳ ಮಾತನ್ನು ಕರೀತಾಳೆ. ಅವಳ ಮಾತನ್ನು ಕೇಳಿ ಹೊರಬರ್ತಾಳೆ ನಂದಿನಿ. ಇಬ್ಬರು ಕೆಳಗಡೆ ಬರುವಷ್ಟರಲ್ಲಿ ಜನರೆಲ್ಲ ಕಡಿಮೆಯಾಗಿದ್ದರು. ಸತ್ಯನಾರಾಯಣ ವ್ರತ ಮುಗಿದ ಮೇಲೆ ನೆಂಟರೆಲ್ಲ ತಮ್ಮ ಮನೆಗಳಿಗೆ ಹೊರಟು ಹೋಗಿದ್ದರು. ಹಾಲ್ನಲ್ಲಿ ನಂದಿನಿ ತಂದೆ ತಾಯಿ ಮತ್ತು ಸಿದ್ಧಾರ್ಥ್ ತಂದೆ ತಾಯಿ ಜೊತೆ ಪುರೋಹಿತರು ಕುಳಿತಿದ್ರು. ಸಿದ್ಧಾರ್ಥ್ ದೂರದಲ್ಲಿ ಫೋನಲ್ಲಿ ಮಾತನಾಡ್ತಾ ಇದ್ದ. ಬಾರಮ್ಮ ನಂದಿನಿ, ಇಲ್ಲಿ ಬಂದು ಕುಳಿತುಕೋ ಎಂದು ಶ್ಯಾಮ್ಲಾ ಹಾಗೂ ಸಿದ್ಧಾರ್ಥ್ನ ತಾಯಿ ಕರೀತಾರೆ. ನಂದಿನಿ ಹೋಗಿ ಅವರ ಪಕ್ಕದಲ್ಲಿ ಕೂತ್ಕೋತಾಳೆ. ಅವಳ ಮುಖ ನೋಡಿದ ಸಿದ್ಧಾರ್ಥ್ ತಾಯಿ, ಏನಮ್ಮ ಮುಖ ಇಷ್ಟು ಊದ್ಕೊಂಡಿದೆ ಎಂದು ಕೇಳ್ತಾರೆ. ಏನೂ ಇಲ್ಲ ಅತ್ತೆ, ಮಲಗಿದ್ದೆ ಅಲ್ವಾ, ಈಗಷ್ಟೇ ಎದ್ದೆ ಎಂದು ಸಬೂಬು ಹೇಳಿಬಿಡ್ತಾಳೆ. ಅಷ್ಟರಲ್ಲಿ ಪುರೋಹಿತರು ಪಂಚಾಂಗ ನೋಡಿ, ನಾಳೆ ರಾತ್ರಿಗೆ ಮುಹೂರ್ತ ಇದೆ, ಕಾಯಂ ಮಾಡೋಣವಾ ಅಂತಾರೆ. ಸರಿ, ಹಾಗೇ ಮಾಡೋಣ, ನಿಮ್ಮ ಅಭಿಪ್ರಾಯ ಏನು ಮಹಾದೇವ್ ಅವರೇ ಎಂದು ಸಿದ್ಧಾರ್ಥ್ ತಂದೆ ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ನಡೆಯುವ ಕಾರ್ಯಕ್ಕೆ ನಮಗೇನೂ ಅಭ್ಯಂತರ ಇಲ್ಲ, ಹಾಗೇ ಮಾಡೋಣ ಅಂತ ಹೇಳ್ತಾರೆ ಮಹಾದೇವ್ ಕೂಡ. ಇಷ್ಟರಲ್ಲಿ ಫೋನ್ ಮಾತು ಮುಗಿಸಿ ಬಂದ ಸಿದ್ಧಾರ್ಥ್ ಅಲ್ಲೇ ಕುಳಿತುಕೊಳ್ತಾಳೆ. ಶೋಭನಕ್ಕೆ ಆದರೆ ನಾಳೆ ಕಾರ್ಯಕ್ಕೆ ರಾತ್ರಿ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಸಿದ್ಧಾರ್ಥ್ ಎಂದು ಹೇಳ್ತಾರೆ. ಸಿದ್ಧಾರ್ಥ್ ಏನು ಮಾತನಾಡದೆ ನಂದಿನಿ ಮುಖವನ್ನು ನೋಡ್ತಾನೆ. ನಂದಿನಿ ಮೌನವಾಗಿ ಕೆಳಗಡೆ ನೋಡ್ತಾಳೆ. ಅವಳ ಮುಖವನ್ನು ನೋಡಿ ಯಾವುದೇ ಭಾವನೆ ಕಾಣಿಸ್ತಿಲ್ಲ. ಅವಳನ್ನು ನೋಡಿ ಸಿದ್ಧಾರ್ಥ್ ಮನಸ್ಸಲ್ಲೇ ನಕ್ಕೊತಾನೆ. ವ್ರತದ ನಂತರ ಈಕೆ ಒಂದು ಮಾತು ಕೂಡ ಆಡಿಲ್ಲ, ತುಂಬ ಡಲ್ಲಾಗಿದ್ದಾಳೆ. ಏನಾದರೂ ಮಾತಾಡ್ಸೋಣ ಅಂದರೆ ಈ ಹುಡುಗಿ ಇಲ್ಲಿಂದ ಹೇಳ್ತಾನೆ ಇಲ್ವಲ್ಲ ಅಂದ್ಕೊಳ್ತಾನೆ ಸಿದ್ಧಾರ್ಥ್. ರಾತ್ರಿ ಆಗ್ತಾ ಬಂದಿದ್ದರಿಂದ ಸಿದ್ಧಾರ್ಥ್ ಮನೆಯವರು ಪಕ್ಕದಲ್ಲೇ ಇರುವ ಮನೆಯಲ್ಲಿ, ಅಂದರೆ ಅವ್ರ ಮನೆಯಲ್ಲಿ ಪಕ್ಕದಲ್ಲಿ ಗೆಸ್ಟ್ ಹೌಸ್ ಇರುತ್ತೆ, ಅಲ್ಲೇ ಉಳ್ಕೊಳ್ತಾರೆ. ನಂದಿನಿ ಎಂದಿನಂತೆ ಮಹಡಿಯ ಮೇಲೆ ಬಂದು ಆಕಾಶ ನೋಡ್ತಾ ನಿಂತಿರ್ತಾಳೆ. ನಾಳೆ ಈ ಸಮಯಕ್ಕೆ ನಾನು ಎಲ್ಲಿರ್ತೀನೋ ಏನೋ, ಏನು ಮಾಡ್ತಿರ್ತೀನೋ ಅಂದ್ಕೊಳ್ತಾ ಭಯ ಪಡ್ತಿರ್ತಾಳೆ ನಂದಿನಿ. ಮನೆ ಬಿಟ್ಟು ಹೋಗಲು ಅವಳಿಗೆ ಮನಸ್ಸಿಲ್ಲ. ಇದೊಂದು ಕಡೆಯಾದರೆ ಮತ್ತೊಂದು ಕಡೆ ಶೋಭನ ಕಾರ್ಯ. ಸಿದ್ಧಾರ್ಥ್ನನ್ನು ಸರಿಯಾಗಿ ನೋಡಲು ಕೂಡ ಬಿಟ್ಟಿಲ್ಲ. ನನಗೂ ಕೆಲವು ಕನಸುಗಳಿವೆ. ಮೊದಲು ನಾನು ಅವನನ್ನು ಮನಸ್ಫೂರ್ತಿಯಾಗಿ ಒಪ್ಕೊಳ್ಬೇಕು. ಅವನು ಇಷ್ಟವಾಗೋದು ಬೇರೆ, ಆದರೆ ಹೆಂಡತಿಯಾಗಿ ಅವನನ್ನು ಹತ್ತಿರ ಸೇರಿಸ್ಕೊಳ್ಳೋದು ಭಾವನೆ ಬರಬೇಕಲ್ಲ ಎಂದು ಚಿಂತಿಸ್ತಾಳೆ. ಅಷ್ಟರಲ್ಲಿ ಚೈತನ್ಯ ಅಲ್ಲಿಗೆ ಬಂದು ನಂದಿನಿಯ ಮೂಡ್ ಬದಲಿಸಲು ತಮಾಷೆ ಮಾಡಿ ನಗಿಸ್ತಿರ್ತಾಳೆ. ಅಷ್ಟರಲ್ಲಿ ಸಿದ್ಧಾರ್ಥ್ ಫೋನ್ ಮಾಡ್ತಾನೆ. ಮದುವೆಯಾಗಿ 2 ದಿನವಾಗಿಲ್ಲ, ನೋಡಿದ್ಯಾ, ಅತ್ತಿಗೆಯನ್ನು ಬಿಟ್ಟಿರಲು ನಿನ್ನ ಗಂಡನಿಂದ ಆಗ್ತಾ ಇಲ್ಲ ಎಂದು ಎಲ್ಲರೂ ಅವಳನ್ನು ರೇಗಿಸ್ತಾರೆ. ಅವರೆಲ್ಲರೂ ಸುಮ್ಮನಿರಿಸಿ ಪಕ್ಕಕ್ಕೆ ಹೋಗಿ ಮಾತನಾಡ್ತಾಳೆ ನಂದಿನಿ. ಸಿದ್ಧಾರ್ಥ್ ಕಡೆಯಿಂದ ಹಲೋ ನಂದಿನಿ ಹೇಳಿ ಸಿದ್ಧಾರ್ಥ್ ಅಂತಾಳೆ. ಮತ್ತೆ ಸಿದ್ಧಾರ್ಥ್ ಇನ್ನೂ ನಿದ್ದೆ ಮಾಡಿಲ್ವಾ? ನಂದಿನಿ ಇಲ್ಲ, ಅಣ್ಣನ ಜೊತೆ ಮಾತನಾಡ್ತಾ ಇದ್ದೆ. ಸಿದ್ಧಾರ್ಥ್ ಯಾಕೆ ಇವತ್ತೆಲ್ಲ ತುಂಬ ಡಲ್ಲಾಗಿದೆಯಾ?
ನಂದಿನಿ ಹಾಗೇನಿಲ್ವಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೆ. ಸಿದ್ಧಾರ್ಥ್ ಏನಾದರೂ ಬೇಜಾರಿದೆಯಾ, ಮನೆ ಬಿಟ್ಟು ಬರಬೇಕಲ್ಲ ಅಂತ. ಹಾಗೇನು ಅಂದ್ಕೊಳ್ಬೇಡ ನಂದು. ನಮ್ಮ ಮನೆಗೆ ಬಂದ ಮೇಲೆ ನಿನಗೆ ಗೊತ್ತಾಗುತ್ತೆ ನಮ್ಮವರು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ನೀನು ಯಾವಾಗಲೂ ನಗ್ತಾ ಇರಬೇಕು, ನಕ್ರೇ ಚೆನ್ನಾಗಿರೋದು. ನಂದಿನಿ ಮಗಳು ನಗ್ತಾಳೆ. ಸಿದ್ಧಾರ್ಥ್ಗೆ ಇನ್ನೂ ಮಾತನಾಡಬೇಕೆಂದಿತ್ತು. ಆದರೆ ಈ ಸಮಯ ಅವಳಿಗೆ ಅವಳ ಕುಟುಂಬದವ್ರ ಜೊತೆ ಮುಖ್ಯ ಎಂದು ತಿಳಿದು ಸಾರಿ ಬಾಯ್ ಎಂದು ಫೋನ್ ಇಟ್ಬಿಡ್ತಾಳೆ. ಮರುದಿನ ಗೀತಾ, ಶ್ವೇತಾ ಅವರೆಲ್ಲ ಬಂದು ಶೋಭನದ ಬಗ್ಗೆ ಅವಳಿಗೆ ರೇಗಿಸ್ತಾ ಇರಲು ಶುರು ಮಾಡಿದಾಗ ನಂದಿನಿಗೆ ಆತಂಕ ಶುರುವಾಗ್ಬಿಡುತ್ತೆ. ಅಯ್ಯೋ ಸಿದ್ಧಾರ್ಥ್ ನಿನ್ನೆ ರಾತ್ರಿ ಫೋನ್ ಮಾಡಿದಾಗಲಾದರೂ ಏನಾದರೂ ಹೇಳಬೇಕಿತ್ತು ಅಂದ್ಕೊಂಡು ಅವನಿಗೆ ಫೋನ್ ಮಾಡ್ತಾಳೆ. ಆದರೆ ವಿಷಯ ಹೇಳಲಾಗದೆ ಏನೋ ಮಾತನಾಡಿ ಫೋನ್ನ ಇಟ್ಬಿಡ್ತಾಳೆ. ಇನ್ನೇನು ಸಾಯಂಕಾಲ ಎಲ್ಲರೂ ಸೇರಿ ನಂದಿನಿನ ಸಿದ್ಧಪಡಿಸ್ತಿರ್ತಾರೆ. ನಂದಿನಿಯ ಭಯ ಮತ್ತು ಆತಂಕ ಮತ್ತಷ್ಟು ಹೆಚ್ಚಾಗಿ ಇಮ್ಮಡಿಯಾಗಿರುತ್ತೆ. ಶ್ಯಾಮಲಾ, ಲಾವಣ್ಯ, ಗೀತಾ ಎಲ್ಲರೂ ಸೇರಿ ತಮಾಷೆ ಮಾಡ್ತಾ ಅವಳನ್ನು ಸುಂದರವಾಗಿ ಸಿಂಗರಿಸ್ತಾರೆ. ರಾತ್ರಿ ಅವಳನ್ನು ಕೋಣೆಯೊಳಗಡೆ ಕಳುಹಿಸಿ ಆಲ್ ದ ಬೆಸ್ಟ್ ಎಂದು ಹೇಳಿ ಬಾಗಿಲನ್ನು ಹಾಕ್ತಾರೆ. ಹೂವು, ಹಣ್ಣುಗಳು, ಮಲ್ಲಿಗೆಯ ಸುಗಂಧ ಇದೆಲ್ಲವೂ ಅವಳಲ್ಲಿ ಮತ್ತಷ್ಟು ಆತಂಕ ಮೂಡಿಸುತ್ತದೆ. ಸಿದ್ಧಾರ್ಥ್ ಕಾಣದೇ ಇದ್ದಾಗ ಸುತ್ತಲೂ ನೋಡ್ತಾಳೆ. ಅವನು ಬಾಲ್ಕನಿಯಲ್ಲಿ ಬೆನ್ನು ಹಾಕಿ ನಿಂತಿರೋದನ್ನು ಗಮನಿಸ್ತಾಳೆ. ಏನು ಮಾಡೋದು, ಭಯಕ್ಕೆ ಇಲ್ಲೇ ಬಿದ್ದು ಹೋಗುವಂತಿದೆ ಅವಳಿಗೆ. ಬೆಳಗ್ಗೆಯೇ ಅವನಿಗೆ ಹೇಳಬೇಕಿತ್ತು ಎಂದು ಗಾಬರಿಯಿಂದ ನಿಲ್ತಾಳೆ. ತನ್ನ ಗೆಜ್ಜೆಯ ಸದ್ದಿನಿಂದ ನಂದಿನಿ ಬಂದಿದ್ದಾಳೆ ಅಂತ ಸಿದ್ಧಾರ್ಥ್ಗೆ ಅರ್ಥ ಆದರೂ ಕೂಡ ಅವನು ಬೇಕಂತಲೇ ತಿರುಗದೆ ನಗ್ತಾ ಇರ್ತಾನೆ. ಅಷ್ಟರಲ್ಲಿ ಮೆಲ್ಲಗೆ ಒಳಗಡೆ ಬರ್ತಾನೆ. ಬಿಳಿ ಸೀರೆ, ಮಲ್ಲಿಗೆ ಹೂವು, ಸರಳವಾದ ಒಡವೆಗಳಲ್ಲಿ ಅವಳು ಅಪ್ಸರೆಯಂತೆ ಕಾಣ್ತಾ ಇದ್ದಾಳೆ. ಅವಳ ಮುಖದಲ್ಲಿನ ಭಯ ಅವಳಿಗೆ ಇನ್ನಷ್ಟು ಮೆರುಗು ನೀಡ್ತಾ ಇದೆ. ಸಿದ್ಧಾರ್ಥ್ ಅವಳನ್ನು ನೋಡ್ತಾ ಇದ್ದರೆ ಅವನ ಮನಸ್ಸು ಕೂಡ ನಿಯಂತ್ರಣ ತಪ್ಪಿದಂತೆ ಆಗ್ತಾ ಇದೆ. ಸಿದ್ಧಾರ್ಥ್ ಹತ್ರ ಬರ್ತಾ ಇದ್ದಂತೆ ನಂದಿನಿ ಬಾಯಿಂದ ಕಣ್ಣು ಮುಚ್ಕೋತಾಳೆ. ಅವನು ಕೈ ಬೆರಳುಗಳನ್ನು ಮುಟ್ಟುವಾಗ ಅವಳ ನಗು ನಡುಗುತ್ತಾ ಇರ್ತಾಳೆ. ಅವಳ ಮುದ್ದಾದ ಭಯವನ್ನು ನೋಡಿ ಸಿದ್ಧಾರ್ಥ್ ನಗ್ತಾ ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತೆಗೆದುಕೊಳ್ತಾನೆ. ಅಮ್ಮ, ಇದಕ್ಕ ಇಷ್ಟೊಂದು ಹೆದರಿಸಿದ್ದು ಎಂದು ನಂದಿನಿ ನಿಟ್ಟುಸಿರು ಬಿಡ್ತಾಳೆ. ಆದರೆ ಸಿದ್ಧಾರ್ಥ್ ಹಾಲು ಕುಡಿದು ಲೋಟವನ್ನು ಪಕ್ಕಕ್ಕೆ ಇಟ್ಟು 4 ಹೆಜ್ಜೆ ಹಿಂದಕ್ಕೆ ಹೋಗಿದ್ದ ನಂದಿನಿ ಹತ್ತಿರ ಬರ್ತಾ ಇರ್ತಾನೆ. ನಂದಿನಿ ಇವತ್ತು ನನ್ನ ಕತೆ ಮುಗಿದೇ ಹೋಯಿತು ಅಂದ್ಕೊಳ್ತಾ ಹಿಂದೆ ಸರಿತಾಳೆ. ಸಿದ್ಧಾರ್ಥ್ ಅವಳ ಕಣ್ಣುಗಳನ್ನು ನೋಡ್ತಾ ಹತ್ತಿರ ಬರ್ತಾನೆ. ದೂರ ಕಡಿಮೆಯಾದಂತೆ ನಂದಿನಿಯ ಬೇವುತ್ತಾಳೆ. ಮೈಯೆಲ್ಲ ಬಿಸಿಯಾದಂತೆ ಭಾಸವಾಗುತ್ತೆ. ಹಿಂದೆ ದಾರಿ ಇಲ್ಲದೆ ಇದ್ದಾಗ ಸೈಡಿಗೆ ಹೋಗಲು ಪ್ರಯತ್ನಿಸಿದ ನಂದಿನಿಯನ್ನು ಸಿದ್ಧಾರ್ಥ್ ತನ್ನ 2 ಕೈಗಳಿಂದ ಲಾಕ್ ಮಾಡ್ಕೋತಾನೆ. ನಂದಿನಿ ಭಯದಿಂದ ಕಣ್ಣು ಮುಚ್ಕೋತಾಳೆ. ಈಗ ಹೇಳಿದರೂ ಪ್ರಯೋಜನ ಇಲ್ಲ ಎಂದು ತನ್ನನ್ನೇ ತಾನು ಬೈದ್ಕೋತಾಳೆ ನಂದಿನಿ. ಕಣ್ಣು ಮುಚ್ಚಿರುವ ನಂದಿನಿ ಸಿದ್ಧಾರ್ಥ್ಗೆ ಇನ್ನೂ ಸುಂದರವಾಗಿ ಕಾಣ್ತಾ ಇರ್ತಾಳೆ. ಅವನು ಅವಳ ಮುಚ್ಚಿದ ಕಣ್ಣುಗಳನ್ನು ಹತ್ತಿರದಿಂದ ದಿಟ್ಟಿಸಿ ನೋಡ್ತಾ ಹಾಗೆ ಅವಳ ಹತ್ತಿರ ಬಂದು ಕಣ್ಣು ಮುಚ್ಚಿಕೊಂಡಿದ್ದ ನಂದಿನಿಯನ್ನು ಸಿದ್ಧಾರ್ಥ್ ನೋಡ್ತಾ ಇದ್ದಾನೆ. ಒಬ್ಬರ ಹೃದಯ ಬಡಿತ ಮತ್ತೊಬ್ಬರಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಭಯಪಡ್ತಾ ಇರುವ ನಂದಿನಿಯನ್ನು ನೋಡಿ ಸಿದ್ಧಾರ್ಥ್ ನಗ್ತಾ ಅವಳ ಹಣೆಯ ಮೇಲಿಂದ ಬೇರಿನ ಹನಿಯನ್ನು ಹೊರಿಸ್ತಾನೆ. ನಂದು ಎಂದು ಅವನು ಕರೆದಾಗ ಅಷ್ಟು ಹತ್ತಿರವಿದ್ದ ಸಿದ್ಧಾರ್ಥನ ನಂದಿನಿ ಮೆಲ್ಲನೆ ಕಣ್ಬಿಟ್ಟು ನೋಡ್ತಾಳೆ. ತನ್ನ ಕಣ್ಣುಗಳನ್ನು ನೋಡ್ತಾ ಮೆಲ್ಲನೆ ತುಟಿಗಳ ಹತ್ತಿರ ಬರ್ತಾ ಇರುವ ಸಿದ್ಧಾರ್ಥನನ್ನು ನೋಡಿ ಅವಳು ಗಾಬರಿಯಾಗ್ತಾಳೆ. ಆದರೆ ಅವಳ ತುಟಿಗಳ ಹತ್ತಿರ ಬಂದವನೇ ನಗ್ತಾ ಹೆದರಬೇಡ, ನೀನು ನನ್ನನ್ನು ಪೂರ್ಣವಾಗಿ ಗಂಡ ಅಂತ ಒಪ್ಕೊಂಡಾಗ ಮಾತ್ರ ಇದೆಲ್ಲ ಅಂತ ಹಿಂದಕ್ಕೆ ಸರಿದು ಸೋಫಾದಲ್ಲಿ ಆರಾಮವಾಗಿ ಕುಳಿತುಕೊಳ್ತಾನೆ. ಅಲ್ಲಿವರೆಗೆ ನಿಮಿಷಕ್ಕೆ 170 ವೇಗದಲ್ಲಿ ಬಡ್ಕೊಳ್ತಾ ಇದ್ದ ನಂದಿನಿ ಹೃದಯ ಬಡಿತ ಈಗ ಮೆಲ್ಲನೆ 70ಕ್ಕೆ ಇಳಿಯುತ್ತದೆ. ಅಬ್ಬಾ, ಬದುಕಿದೆ ಎಂಬ ನಿರಾಳ ಭಾವದಿಂದ ಮಂಚದ ಮೇಲೆ ಬಂದು ಕುಳಿತುಕೊಳ್ತಾಳೆ. ನಂದಿನಿಯನ್ನು ನೋಡಿ ಸಿದ್ಧಾರ್ಥ್ ನಗ್ತಾ, ನಾನು ಟೆನ್ಷನ್ ಆಗಿದ್ದೀನಿ ಅಂತ ನಿಮಗೆ ಗೊತ್ತಿತ್ತು ತಾನೇ, ಮತ್ತು ಯಾಕೆ ಅಷ್ಟು ಹೆದರಿಸಿದ್ರಿ ಎಂದು ಮುಖ ಸೊಟ್ಟಗೆ ಮಾಡ್ಕೊಂಡು ಕೇಳ್ತಾಳೆ. ಅಯ್ಯೋ, ನೀನು ಆ ಟೆನ್ಷನ್ನಲ್ಲಿ ಎಷ್ಟು ಮುದ್ದಾಗಿ ಕಾಣ್ತಿದೆ ಗೊತ್ತಾ, ಅದಕ್ಕೆ ಇವತ್ತು ಹೇಗೂ ಮುಂದಿನ ಪ್ರೋಗ್ರಾಮ್ ಇಲ್ವಲ್ಲ ಅಂತ ಸುಮ್ಮನೆ ನಿನ್ನ ಜೊತೆ ಆಟ ಆಡೋಣ ಅನಿಸಿತ್ತು ಎಂದು ಸಿದ್ಧಾರ್ಥ್ ನಗ್ತಾ ಹೇಳ್ತಾನೆ. ನೀವೇನೋ ಆಟ ಆಡಿದ್ರಿ, ನನ್ನ ಪ್ರಾಣವೇ ಹೋದಂತಾಗಿತ್ತು ಎಂದು ಮುನಿಸ್ಕೊಳ್ತಾಳೆ ನಂದಿನಿ. ಅದಕ್ಕೆ ಅಷ್ಟು ಭಯ ಪಡೋದು ಯಾಕೆ, ನನ್ನ ಹತ್ರ ಬಂದು ಒಂದು ಮಾತು ಹೇಳಿ ಕೂಲಾಗಿ ಇರಬಹುದಿತ್ತು ಅಲ್ವಾ ಅಂತಾನೆ ಸಿದ್ಧಾರ್ಥ್.
ನಿಜಕ್ಕೂ ಭಯವಾಯಿತು ಅಂತಾಳೆ ನಂದಿನಿ. ನನಗೆ ಗೊತ್ತು, ಅದಕ್ಕೆ ಅಲ್ವಾ ನೀನು ಬೆಳಗ್ಗೆ ಫೋನ್ ಮಾಡಿದ್ದು. ನಿನ್ನೆ ನೀನು ಅಳ್ತಾ ಮಹಡಿ ಮೇಲೆ ಹೋದದನ್ನು ನಾನು ನೋಡಿದೆ. ಮನೆಯನ್ನು ಬಿಟ್ಟು ಬರಲು ನಿನಗೆ ಎಷ್ಟು ಸಂಕಟ ಆಗ್ತಾಯಿದೆ ಅಂತ ನನಗೆ ಗೊತ್ತು. ಓದ್ಕೊಂಡಿರುವ ಹುಡುಗಿ ನೀನು. ಪೋಷಕರ ಮೇಲಿನ ನಂಬಿಕೆಯಿಂದ ಕೆಲವೇ ದಿನಗಳ ಪರಿಚಯ ಇರುವ ವ್ಯಕ್ತಿಯನ್ನು ಮದುವೆಯಾಗೋಷ್ಟು ಪ್ರಬುದ್ಧತೆ ನಿನಗಿದ್ರೂ ಸಂಸಾರಕ್ಕೆ ಅಷ್ಟು ಮಾತ್ರ ಸಾಕಾಗಲ್ಲ ಅಂತ ನನಗೂ ಕೂಡ ಗೊತ್ತು ಅಂತ ಹೇಳ್ತಾನೆ ಸಿದ್ಧಾರ್ಥ್. ಥ್ಯಾಂಕ್ಸ್ ಸಿದ್ಧಾರ್ಥ್, ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ನೀವು ಹೇಳಿದ್ದು ನಿಜ. ನಿಮ್ಮನ್ನು ಮನಸ್ಫೂರ್ತಿಯಾಗಿ ಗಂಡ ಅಂತ ಒಪ್ಕೊಳ್ಳಲು ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು. ಆದರೆ ಈ ನಡುವೆ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಳ್ಳೆಯ ಪಾರ್ಟ್ನರ್ಸ್ ಆಗೋಣವಾ ಅಂತಾಳೆ ನಂದಿನಿ. ಖಂಡಿತ. ಇನ್ನು ಮುಂದೆ ನೀನು ನನ್ನ ಹತ್ರ ಯಾವುದಕ್ಕೂ ಹೆದರೋ ಅವಶ್ಯಕತೆ ಏನಿಲ್ಲ. ಫ್ರೀಯಾಗಿ ಇರು ಅಂತಾನೆ ಸಿದ್ಧಾರ್ಥ್. ಥ್ಯಾಂಕ್ ಯು ಸಿದ್ಧಾರ್ಥ್ ಅಂತಾಳೆ ನಂದಿನಿ. ಮಲಗಿದ್ರೂ ಸಿದ್ಧಾರ್ಥ್ಗೆ ನಿದ್ದೆ ಬರ್ತಿಲ್ಲ. ನಂದಿನಿ ಏನು ಮಾಡ್ತಿದ್ದಾಳೆ ಎಂದು ನೋಡಿದರೆ ಅವಳು ಕೂಡ ಬೆಡ್ ಮೇಲೆ ಕುಳಿತು ಮೊಣಕಾಲುಗಳ ಮೇಲೆ ತನ್ನ ತಲೆಯನ್ನು ಇಟ್ಟು ಏನೋ ಯೋಚಿಸ್ತಾ ಇದ್ದಾಳೆ. ನಿದ್ದೆ ಬರ್ತಿಲ್ವ ನಂದು ಎಂದು ಕೇಳ್ತಾನೆ ಸಿದ್ಧಾರ್ಥ್. ನಂದಿನಿ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸ್ತಾಳೆ. ತುಂಬ ಸುಸ್ತಾಗಿದೆಯಾ, ಅದಕ್ಕೆ ನಿದ್ದೆ ಬರ್ತಿಲ್ಲ ಅಂತಾನೆ. ನೀವು ಕೊಟ್ಟ ಶಾಕ್ಗೆ ನಿದ್ದೆ ಎಲ್ಲಿಂದ ಬರುತ್ತೆ ಎಂದು ಮನಸ್ಸಿನಲ್ಲೇ ಅಂದ್ಕೋತಾಳೆ ನಂದಿನಿ. ಏನೋ ಯೋಚನೆ ಮಾಡ್ತಿದ್ದೀಯಾ ಎಂದು ಸಿದ್ಧಾರ್ಥ್ ಕೇಳಿದಾಗ ಏನೂ ಇಲ್ಲ ಎಂದು ಹೇಳಿ ಬೆಡ್ ಮೇಲಿಂದ ಎದ್ದು ಬಾಲ್ಕನಿಗೆ ಹೋಗಿ ನಿಲ್ತಾಳೆ. ಅವಳ ಹಿಂದೆ ಬಂದ ಸಿದ್ಧಾರ್ಥ್ ಅಲ್ಲೇ ನಿಂತು ಸಾಗರದ ಅಲೆಗಳನ್ನು ನೋಡ್ತಾನೆ. ನಾಳೆಯಿಂದ ಈ ಜಾಗಕ್ಕೆ ದೂರವಾಗಿ ಹೋಗ್ತೀನಿ ಅಂತ ನೆನೆಸಿದರೆ ಸಂಕಟವಾಗ್ತಾ ಇದೆ. ನನ್ನ ಮನಸ್ಸಿಗೆ ಬೇಸರವಾದಾಗಲೆಲ್ಲ ಅಲೆಗಳೇ ನನ್ನನ್ನು ಸಮಾಧಾನ ಮಾಡ್ತಿದ್ವು. ರಾತ್ರಿ ಸಮಯದಲ್ಲಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಎಂತಾಳೆ ನಂದಿನಿ. ಸಿದ್ಧಾರ್ಥ್ಗೆ ಏನೋ ನೆನಪಾದವನಂತೆ ಹೊರಗಡೆ ಹೋಗೋಣವಾ ಎಂದು ಕೇಳ್ತಾನೆ. ಈ ಟೈಮ್ನಲ್ಲಿ ಎಲ್ಲಿಗೆ ಅಂತ ನಂದಿನಿ ಆಶ್ಚರ್ಯ ಪಡ್ತಾಳೆ. ಎಲ್ಲರೂ ಮಲಗಿರೋದ್ರಿಂದ ಮೇನ್ ಡೋರ್ ಮೂಲಕ ಹೋದರೆ ಅನುಮಾನ ಬರುತ್ತೆ ಎಂದು ಬಾಲ್ಕನಿ ಡೋರ್ ಮೂಲಕ ಮೆಲ್ಲನೆ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಸಿದ್ಧಾರ್ಥ್. ಈ ಸಮಯದಲ್ಲಿ ಎಲ್ಲಿಗೆ ಸಿದ್ಧಾರ್ಥ್, ಯಾರಾದರೂ ಎದ್ರೆ ಎಂದು ಗಾಬರಿ ಆಗ್ತಾಳೆ ನಂದಿನಿ. ಏನಾಗಲ್ಲ, ನಮ್ಮ ರೂಮಿಗೆ ಯಾರೂ ಬರಲ್ಲ, ಡೋಂಟ್ ವರಿ ಅನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡ್ತಾನೆ ಸಿದ್ಧಾರ್ಥ್. ಬೀಚ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆಶ್ಚರ್ಯ ಮತ್ತು ಸಂತೋಷದಿಂದ ಬೀಚ್ ನೋಡ್ತಾ ಇರುವ ನಂದಿನಿಗೆ ಮುಂಬೈಗೆ ಹೋದರೆ ಈ ಜಾಗವನ್ನು ಮಿಸ್ ಮಾಡ್ಕೊಳ್ತೀನಿ ಅಂದೆ ಅಲ್ವಾ, ಆ ಬೇಸರ ಇರಬಾರ್ದು ನಿಮಗೆ ಅಂತ ಇಲ್ಲಿಗೆ ಬಂದೆವು. ಇನ್ಯಾರ ಬಗ್ಗೆ ಆದರೂ ಮಾತಾಡಬೇಕಿದ್ರೆ ಮಾತಾಡು ಅಂತಾನೆ. ನಂದಿನಿ ಖುಷಿಯಿಂದ ಕಾರ್ ಇಳಿದು ಸಿದ್ಧಾರ್ಥ್ ಕೈ ಹಿಡಿದು ಥ್ಯಾಂಕ್ ಯು ಸೋ ಮಚ್ ಸಿದ್ಧಾರ್ಥ್. ಈ ಸಮಯದಲ್ಲಿ ಈ ಜಾಗದಲ್ಲಿ ಇರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದೊಂದು ರೀತಿ ನನ್ನ ಕನಸು ಅಂದು ಹೇಳ್ತಾ ಸಣ್ಣ ಮಗುವಿನಂತೆ ಸಮುದ್ರದ ಹತ್ತಿರ ಹೋಗಿ ಆಟವಾಡ್ತಾಳೆ ನಂದಿನಿ. ಒಂದರ ಮೇಲೊಂದು ಬರ್ತಾ ಇರುವ ಅಲೆಗಳನ್ನು ಮುಟ್ಟಲು ಹೋಗೋದು, ಅವು ಹತ್ತಿರ ಬಂದಾಗ ಓಡಿ ಹೋಗೋದು. ಹೀಗೆ ನಂದಿನಿ ಆಟ ಆಡೋದನ್ನು ಸಿದ್ಧಾರ್ಥ್ ಪ್ರೀತಿಯಿಂದ ನೋಡ್ತಾ ಇರ್ತಾನೆ. ಆಟವಾಡಿ ಸುಸ್ತಾದ ನಂದಿನಿ ಅಲ್ಲೇ ಕುಳಿತು ಹರಟೆ ಹೊಡಿತಾ ಕಣ್ಣು ಮುಚ್ಚಿ ಹಿಂದಕ್ಕೆ ಹೊರ್ಕೊಳ್ತಾಳೆ. ನಿದ್ದೆ ಬಂದರೆ ಹೇಳು ಅಂತಾನೆ ಸಿದ್ಧಾರ್ಥ್. ಅಬ್ಬ ಅಷ್ಟು ಬೇಗ ಇಲ್ಲ, ಇನ್ನೂ ಸ್ವಲ್ಪ ಹೊತ್ತು ಇರೋಣವಾ ಅಂತಲೇ ಅಲ್ಲೇ ನಿದ್ದೆ ಹೋಗ್ತಾಳೆ. ಸುಸ್ತಾಗಿ ನಿದ್ದೆ ಹೋಗಿದ್ದಾಳೆ ಎಂದು ಸಿದ್ಧಾರ್ಥ್ ಕೂಡ ಅವಳನ್ನು ಎಬ್ಬಿಸದೆ ಹಾಗೇ ನೋಡ್ತಾ ಇರ್ತಾನೆ. ಬೆಂಚ್ ಮೇಲೆ ಮಲಗಲು ಕಷ್ಟವಾಗುತ್ತೆ ಎಂದು ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸ್ಕೊಳ್ತಾ ಮುದ್ದಾದ ಬೆಕ್ಕಿನ ಮರಿಯಂತೆ ತನ್ನ ಎರಡೂ ಕೈಗಳನ್ನು ಗಲ್ಲದ ಕೆಳಗಡೆ ಇಟ್ಕೊಂಡು ತನ್ನ ಮಡಿಲಲ್ಲಿ ಮಲಗಿರುವ ನಂದಿನಿಯ ತಲೆಯನ್ನು ಸವರ್ತಾ ಸಿದ್ಧಾರ್ಥ್ ಅವಳ ಹಣೆಗೆ ಮುತ್ತಿಡ್ತಾನೆ. ಆಗ ನಂದಿನಿ ನಿದ್ದೆಯಲ್ಲೇ ಅವನ ಕೈಯನ್ನು ತನ್ನ ಎರಡೂ ಕೈಗಳ ಮಧ್ಯೆ ಹಿಡ್ಕೊಂಡು ಮಲಗ್ತಾಳೆ. ತಂಪಾದ ವಾತಾವರಣದಲ್ಲಿ ಇಷ್ಟು ಮುದ್ದಾದ ಹುಡುಗಿ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು. ನನಗೆ ಯಾಕೆ ಇಷ್ಟು ಸುಲಭವಾಗಿ ಸಿಕ್ಬಿಟ್ಟೆ ಅಂದ್ಕೊಳ್ತಾ ಸಿದ್ಧಾರ್ಥ್ ಚಳಿಗಾಳಿಗೆ ನಡುಗ್ತಾ ಇದ್ದ ನಂದಿನಿಯನ್ನು ಹತ್ತಿರ ಸೆಳೆದು ಅಪ್ಕೊಳ್ತಾನೆ. ನಂದಿನಿ ಎಚ್ಚರ ಆಗೋದಿಲ್ಲ ಎಂದು ತಿಳಿದು ಅವಳನ್ನು ಎತ್ಕೊಂಡು ಹೋಗಿ ಕಾರ್ನ ಹಿಂದಿನ ಸೀಟ್ನಲ್ಲಿ ಮಲಗಿಸ್ತಾನೆ. ಅವಳನ್ನು ಮಲಗಿಸಿ ತಾನ ಮೇಲೆ ಬರಲು ಹೋದಾಗ ಸಿದ್ಧಾರ್ಥ್ ಹಾಕಿದ್ದ ಚೈನ್ ನಂದಿನಿಯ ಮಂಗಳಸೂತ್ರಕ್ಕೆ ಸಿಕ್ಕಾಕೊಂಡು ಬಿಡುತ್ತೆ. ಇದೊಂದು ಸೆಂಟಿಮೆಂಟ್ ಆದ ವಿಷಯ ಆಗಿದ್ದರಿಂದ ಸಿದ್ಧಾರ್ಥ್ ಗಾಬರಿಯಾಗದೆ ಮೆಲ್ಲನೆ ಅದನ್ನು ಬಿಡಿಸಲು ಪ್ರಯತ್ನಿಸ್ತಾನೆ. ಕಾರ್ನ ಲೈಟ್ ಆನ್ ಮಾಡಿ ನಂದಿನಿಯನ್ನು ಅಷ್ಟು ಹತ್ತಿರದಿಂದ ನೋಡ್ತಾ ಇರುವಾಗ ಸಿದ್ಧಾರ್ಥ್ಗೆ ಮನಸ್ಸಿನಲ್ಲಿ ಏನೋ ಒಂಥರ ಫೀಲಿಂಗ್. ಅವನಿಗೆ ಟೆನ್ಷನ್ನಾಗಿ ಕೈಗಳು ನಡುಗ್ತಾ ಇವೆ. ಚೈನ್ ಬಿಡಿಸಲು ಸಾಧ್ಯ ಕೂಡ ಆಗ್ತಿಲ್ಲ. ಮನಸ್ಸು ಮಾತನ್ನು ಕೇಳ್ತಾನೇ ಇಲ್ಲ.
ತನ್ನ ಅರ್ಧಾಂಗಿ ಅಷ್ಟು ಹತ್ತಿರದಲ್ಲಿ ಇದ್ದಾಗ ಯಾವ ಗಂಡಸಿಗಾದರೂ ಉಂಟಾಗುವ ಆಕರ್ಷಣೆನೇ ಅವನಲ್ಲೂ ಶುರುವಾಗ್ಬಿಡುತ್ತೆ. ಇಷ್ಟಕ್ಕೆ ಸಾಲದು ಎಂಬಂತೆ ನಂದಿನಿಯ ಸೀರೆ ಸೊಂಟದ ಬಳಿ ಸ್ವಲ್ಪ ಪಕ್ಕಕ್ಕೆ ಸರಿದು ಸಿದ್ಧಾರ್ಥನ ಮತ್ತಷ್ಟು ಸೆಳೀತಾ ಇದೆ. ಅಬ್ಬಾ, ಎಂತಹ ಗಂಡಸನ್ನೇ ನಡಗಿಸುವಂತಿದೆಯಲ್ಲ ಈ ಚೆಲುವು ಅಂದ್ಕೊಳ್ತಾ ಸಿದ್ಧಾರ್ಥನ ಬೆವರನ್ನ ಒರೆಸ್ಕೊಳ್ತಾ ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಅವಳಿಗೆ ನೀತಿ ಪಾಠ ಹೇಳಿದೆ. ಈಗ ನೋಡಿದ್ರೆ ಹೀಗೆ ಮಾಡೋದು ತಪ್ಪು ಅಂದ್ಕೊಳ್ತಾ ಎಂದು ಮೆದುಳು ಹೇಳ್ತಾ ಇದ್ರೆ, ಅವಳು ನಿನ್ನ ಹೆಂಡತಿ, ಅವಳ ಮೇಲೆ ನಿನಗೆ ಸರ್ವ ಹಕ್ಕುಗಳೂ ಇವೆ ಎಂದು ಮನಸ್ಸು ಒಂದು ಕಡೆ ಹೇಳ್ತಾ ಇದೆ. ಮತ್ತೊಂದು ಕಡೆ ನಂದಿನಿ ಸ್ವಲ್ಪ ಅಲ್ಗಾಡ್ತಾ ಇದ್ದಾಳೆ. ಒಂದು ವೇಳೆ ಈಕೇನಾದ್ರು ಎದ್ರೆ ನಾನು ಏನೋ ಮಾಡಲು ಹೋಗಿ ಚೈನ್ ಸಿಕ್ಕಾಕೊಂಡಿದೆ ಎಂದು ಅಂದ್ಕೊಂಡ್ಬಿಟ್ರೆ ಎಂಬ ಭಯ ಬೇರೆ ಸಿದ್ಧಾರ್ಥ್ಗೆ. ಇವೆಲ್ಲ ಆಮೇಲೆ ನೋಡೋಣ, ಮೊದಲು ಈ ಚೈನ್ನ ಬಿಡಿಸಿ ಮನೆಗೆ ಹೋಗಬೇಕು, ಇಲ್ಲದಿದ್ದರೆ ಇವತ್ತು ನನ್ನ ಕತೆ ಮುಗೀತು ಅಂದ್ಕೊಳ್ತಾ ಚೈನ್ ಮೇಲೆ ಗಮನ ಕೊಡಲು ಯತ್ನಿಸಿದ್ದನು ಸಿದ್ಧಾರ್ಥ್. ಅವನ ಮನಸ್ಸು ಮಾತ್ರ ಅವಳ ಅಂದಕ್ಕೆ ಸೋತು ಹೋಗ್ತಾ ಇದೆ. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಕಥೆಯನ್ನು ಪೂರ್ತಿಯಾಗಿ ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.